ಇನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಆಡಳಿತ ಶುರು ಮಾಡಿ ಒಂದು ತಿಂಗಳ ಮೇಲಾಯಿತು. ಆದರೆ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. 13 ಜನ ಇಟ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳು ಓಡಾಡ್ತಾ ಇದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆ ಸಂಬಂಧ ಮಾತುಕತೆ ಆರಂಭಕ್ಕೆ ಮುಹೂರ್ತ ಯಾವಾಗ ಅನ್ನೋ ಕುತೂಹಲ ಚರ್ಚೆ ಕೈಪಡೆಯಲಿಗಿದೆ. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಇಂದು ತೀರ್ಮಾನ ಕೈಗೊಳ್ಳಬಹುದು ಅಂತಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಮಧ್ಯಾಹ್ನದ ನಂತರ ದೆಹಲಿಗೆ ಹೋಗಿದ್ದಾರೆ. ಖರ್ಗೆ ಅವರು ದೆಹಲಿಗೆ ಹೋಗಿದ ನಂತರ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಚರ್ಚೆ ಬಳಿಕ ರಾಜ್ಯ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಕ್ಲಾರಿಟಿ ಬರೋ ಸಾಧ್ಯತೆ ಅಂತಿದ್ದಾರೆ. ಆನಂತರ ಸಿಎಂ ಹಾಗೂ ಮಾಜಿ ಸಿಎಂಗೆ ಹೈಕಮಾಂಡ್ ಸಂದೇಶ ಬರಬಹುದು ಅಂತಿದ್ದಾರೆ. ಸಂದೇಶ ಬಂದರೆ ಇನ್ನೆರಡು ದಿನದಲ್ಲಿ ಸಿಎಂ ಮಾಜಿ ಸಿಎಂ ಇಬ್ಬರು ಕೂಡ ದೆಹಲಿಗೆ ಪ್ರವಾಸಕ್ಕೆ ಹೋಗ್ತಾರೆ. ಒಟ್ಟಾರೆ ದೆಹಲಿ ಬುಲಾವ್ ನಿರೀಕ್ಷೆಯಲ್ಲಿ ಸಿಎಂ ಹಾಗೂ ಮಾಜಿ ಸಿಎಂ ಇದ್ದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಐಸಿ ಅಧ್ಯಕ್ಷರು ಹಾಗೂ ಸಿಎಂ ಹಾಗೂ ಮಾಜಿ ಸಿಎಂ ಸೇರಿದಂತೆ ಎಲ್ಲರನ್ನೂ ಭೇಟಿ ಮಾಡಿ ಕಡೆಗಳಿಗೆ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅವತ್ತು ಹೇಳಿದ್ರಲ್ಲ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವಾಗ ವಿಸ್ತರಣೆ ಯಾವಾಗ ಪರಿಸ್ಥಿತಿ ಇದೆ ಇಲ್ಲ ಸಚಿವರುಗಳೇ ಇಲ್ಲಲ್ಲ ಸರ್ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ ತಾವು ಹೋಗಿ ಮಾತುಕತೆ ನಡೆಸ್ತೀರಿ ಸಚಿವಾಕಾಂಕ್ಷಿಗಳು ತಮ್ಮನ್ನು ಭೇಟಿ ಮಾಡಿದ್ರು ಸರ್ ಸಚಿವಾಕಾಂಕ್ಷಿಗಳು ತಮ್ಮನ್ನು ಭೇಟಿ ಮಾಡಿದ್ರು. ಈಗ ಅಪ್ಪ ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ ನಂಬರ್ 1. ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ, ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಕೇಳಿದಾರ ದೊಡ್ಡ ಜಿಲ್ಲೆ ಇದೆ ಕೊಡಬೇಕು ರೀ, ದೊಡ್ಡ ಜಿಲ್ಲೆ ಇದೆ ಕೊಡಬೇಕು, ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತೀವಿ. ಇಲ್ಲ ನಮ್ಮ ಯಾರು ಸಂಪರ್ಕ ಮಾಡಿಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರ ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರೆ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ತಾರೆ ಅನ್ನುವಂಥದ್ದನ್ನು ಹೇಳಿ ನಾವು ಹಿಂದೆ ಹೇಳಿರಲ್ಲ ಅದನ್ನೆಲ್ಲ. ಹಿಂದೆ ನಾವು ಹೇಳಿದ್ವಿ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ. ಈಗ 28ರಲ್ಲಿ ಚುನಾವಣೆಯಲ್ಲಿ ಇರ್ತಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಾವು ಕೂಡ ಹೇಳಿದ್ವಿ, ಪಕ್ಷಕ್ಕೆ ಕೆಲಸ ಮಾಡೇ ಮಾಡ್ತಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸರ್. ನಮ್ಮ ಅಧ್ಯಕ್ಷರು ಬೆಂಗಳೂರಿಗೆ ಇದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಬೆಳಿಗ್ಗೆ ಬಂದು ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಿ ಅಂತ ಹೇಳಿದ್ವಿ. ಆಯ್ತಪ್ಪ ಹೋಗ್ತಾ ಇದ್ದೀನಿ, ರಾಹುಲ್ ಗಾಂಧಿ ಬಂದರೆ ವಿಚಾರ ಮಾಡಿ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ, ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಕರೆದು ಎಲ್ಲ ಫೈನಲೈಸ್ ಮಾಡೋ ಆಸೆ ಭಾವನೆಗೆ ನಾವೆಲ್ಲ ಇದ್ದೀವಿ. ಆಷಾಢ ಎಲ್ಲ ಯಾರು ನೋಡೋಕೆ ಹೋಗಲ್ಲ. ಆಷಾಢ ಹೋಗೋದು ಇನ್ನೂ 1 ತಿಂಗಳು ಹೋಗ್ಬಿಡ್ತದೆ. ಆಮೇಲೆ ಸರ್ಕಾರ ನಡಿಬೇಕಲ್ಲ ನೋಡಿ, ಜ್ಯೋತಿಷಿ ಅವ್ರು ನೋಡ್ತಾರೆ, ಜ್ಯೋತಿಷ್ಯ ನೋಡ್ಬಿಟ್ಟೆ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಅದಕ್ಕೊಂದು ಏನಾದ್ರು ಬೇರೆ ಆಲ್ಟರ್ನೇಟಿವ್ ಸೊಲ್ಯೂಷನ್. ಅನುಕೂಲಕ್ಕೆ ತಕ್ಕಂತೆ ರಾಜಕೀಯ, ಇನ್ನೇನೂ ಇಲ್ಲ. ಬೇರೆ ಸಂದರ್ಭ ಆಗಿದ್ರೆ ಬೇರೆ ಆಷಾಢ ಮಾತಾಡ್ತಿದ್ರು, ಇರಲಿ.